ಒಮ್ಮೆ ಬೇಸಿಗೆಗಾಲದಲ್ಲಿ ಒಂದಿರುವೆ ನೀರನ್ನು ಕುಡಿಲಿಕ್ಕಾಗಿ ಒಂದು ಸರೋವರದ ಹತ್ರ ಬಂತು. ಅದು ಒಂದು ಹುಲ್ಲಿನ ಮೇಲೆ ಹತ್ತಿ ನೀರನ್ನು ಕುಡಿಲಿಕ್ಕೋಸ್ಕರ ಬಗ್ಗಿ ನೋಡ್ತು. ಆದರೆ ಅದಕ್ಕೆ ಬಗ್ಗಿ ನೀರನ್ನು ಕುಡಿಲಿಕ್ಕಾಗಲೇ ಇಲ್ಲ. ಹೀಗೆ ಪ್ರಯತ್ನ ಮಾಡ್ತಾ ಇರಬೇಕಾದ್ರೆ ಆ ಇರುವೆ ಇದ್ದಕ್ಕಿದ್ದಂತೆ ಜಾರಿ ನೀರಿಗೆ ಬಿದ್ದೋಯ್ತು. ಅದೇ ಸಮಯಕ್ಕೆ ಅಲ್ಲಿ ಸರೋವರದ ಮೇಲೆ ಹಾರಾಡ್ತಾ ಇರೋ ಪಾರಿವಾಳ ಇರುವೆ ನೀರಲ್ಲಿ ಬಿದ್ದು ತೊಂದರೆ ಪಡ್ತಿರೋದನ್ನ ನೋಡ್ತು. ಅದು ಆ ಪಾರಿವಾಳ ಬೇಗನೆ ಒಂದು ಎಲೆಯನ್ನ ಇರುವೆ ಬಳಿ ತೇಲ್ಬಿಡ್ತು. ಅನುಕ್ಷಣ ಆ ಇರುವೆ ಪಾರಿವಾಳ ತೇಲ್ಸಿ ಬಿಟ್ಟಂತಹ ಎಲೆ ಮೇಲೆ ಹತ್ಕೊಂತು. ನಂತರ ಆ ಪಾರಿವಾಳ ಆ ಇರುವೆ ಹತ್ಕೊಂಡಿರುವಂತ ಆ ಎಲೆಯ ತೊಟ್ಟನ್ನ ತನ್ನ ಕೊಕ್ಕಿನಲ್ಲಿ ಹಿಡ್ಕೊಂಡು ಸರೋವರದ ತೀರಕ್ಕೆ ಇರುವೆಯನ್ನ ಬಿಡ್ತು. ಈ ರೀತಿ ಪಾರಿವಾಳ ಇರುವೆಗೆ ಸಹಾಯ ಮಾಡ್ತು. ಅದೇ ಸಮಯಕ್ಕೆ ಏನಾಯ್ತು ಗೊತ್ತಾ, ಬೇಟೆಗಾರ ಒಬ್ಬ ಆ ನದಿ ತೀರದಲ್ಲಿರೋ ಪಾರಿವಾಳ ನೋಡಿ ಆ ಪಾರಿವಾಳನ್ನ ಹೇಗಾದ್ರೂ ಹಿಡಿಬೇಕು ಅಂತ ಬಾಣ ಬಿಡ್ಲಿಕ್ಕೆ ಶುರು ಮಾಡ್ದ. ಆದ್ರೆ ಆ ಪಾರಿವಾಳ ಕಷ್ಟದಲ್ಲಿ ಸಿಕ್ಕಾಕೊಳ್ಳುತ್ತೆ ಅಂತ ಆ ಇರುವೆಗೆ ತಿಳಿದೋಯ್ತು. ನಂತರ ಆ ಇರುವೆ ಬೇಟೆಗಾರನ ಕಾಲಿಗೆ ಸರಿಯಾಗಿ ಕಚ್ಚಿಬಿಡ್ತು. ಆಗ ಬೇಟೆಗಾರನಿಗೆ ಕಾಲಿನ ಉರಿ ತಾಳ್ಲಿಕ್ಕಾಗದೆ ಪಾರಿವಾಳದ ಮೇಲೆ ಬಾಣ ಬಿಡ್ಬೇಕಿತ್ತಲ್ವಾ, ಅದೆಲ್ಲ ಗುರಿ ತಪ್ಪು ಹೋಯ್ತು. ಇದನ್ನು ತಿಳಿದ ಪಾರಿವಾಳ ಅಲ್ಲಿಂದ ಬೇಗನೆ ಹಾರೋಯ್ತು. ಇದರಿಂದ ಏನು ತಿಳಿಯುತ್ತೆ ಮಕ್ಕಳೇ, ನಾವು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಿದ್ರೆ ನಮಗೂ ಕೂಡ ಕಷ್ಟ ಕಾಲದಲ್ಲಿ ಯಾರಾದರೂ ಸಹಾಯ ಮಾಡ್ತಾರೆ. ಅದಕ್ಕೆ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡಬೇಕು. ತಿಳಿತಲ್ವಾ? ಸರಿ, ಹಾಗಿದ್ರೆ ಮತ್ತೊಂದು ಕತೆ ಜೊತೆ ಮತ್ತೆ ಸಿಗೋಣ. ಧನ್ಯವಾದ.